ನಮಸ್ತೆ ಫ್ರೆಂಡ್ಸ್, ಇವತ್ತು ನಮ್ಮ ಮನೇಲಿ ಟಿಫನ್ ಏನು ಅಂತ ನೋಡೋಣ ಬನ್ನಿ. ಬೇಬಿ ಪೊಟ್ಯಾಟೋಸ್ ಇತ್ತು, ಇದರಿಂದ ಗ್ರೇವಿ ಮಾಡಿಬಿಟ್ಟು ಪೂರಿ ಮಾಡೋಣ ಅಂತ ಪೊಟ್ಯಾಟೋಸ್ನ ಚೆನ್ನಾಗಿ ತೊಳೆದ್ಬಿಟ್ಟು ನಾನು ವಿಸಿಲಕ್ಕೆ ಒಂದು 5-6 ವಿಸಿಲ್ ಕೂಗಿಸ್ಕೊಂಡು ಇಳಿಸ್ಕೊಂಡು ಅದನ್ನು ಸ್ಕಿನ್ ಎಲ್ಲ ತೆಗೆದುಬಿಟ್ಟೆ, ಹೊಟ್ಟೆಲ್ಲ ತೆಗೆದುಬಿಟ್ಟು ಸೈಡ್ಗೆ ಇಟ್ಕೊಂಡು ಒಂದು ಕಡಾಯಿ ಇಟ್ಕೊಂಡು ಒಂದು 2 ಸ್ಪೂನು ಎಣ್ಣೆ ಹಾಕ್ಕೊಂಬಿಟ್ಟು ಬೇಬಿ ಪೊಟ್ಯಾಟೋಸ್ನ ಅದನ್ನು ಹಾಕ್ಬಿಟ್ಟು ಅರಿಶಿನ 1/4 ಟೀ ಸ್ಪೂನು, ಉಪ್ಪು 1 ಸ್ಪೂನ್ ಹಾಕ್ಬಿಟ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ತೆಗ್ದು ಸೈಡ್ಗೆ ಇಟ್ಕೊಬೇಕು. ಇದಕ್ಕೆ ಖಾರಕ್ಕೆ ಚಿಲ್ಲಿ ಪೌಡ್ರ್ 1 ಸ್ಪೂನು, ಗರಂ ಮಸಾಲ, ಧನಿಯಾ ಪೌಡ್ರು 3 ಸ್ಪೂನು, ಗರಂ ಮಸಾಲ 1 ಸ್ಪೂನು, ಜೀರಾ ಪೌಡ್ರು ಮತ್ತು ಡ್ರೈ ಮ್ಯಾಂಗೋ ಪೌಡ್ರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1/4 ಟೀ ಸ್ಪೂನ್, ಅರಿಶಿನ ಇಷ್ಟು ತೊಗೊಂಡು ಮತ್ತು ಅದೇ ಕಡಾಯಲ್ಲಿ ನಾನು ಮತ್ತೆ ಒಂದು 4 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಒಗ್ಗರಣೆಗೆ 2 ಮೆಣಸಿನ್ಕಾಯಿ, ಸೋಂಪು, ಜೀರಿಗೆ ಮತ್ತು ಎಲೆ ಒಂದು ಹಾಕ್ಕೊಂಡೆ, ಪಲಾವ್ ಎಲೆ ಇಷ್ಟೇ. ಇದನ್ನು ಹಾಕ್ಕೊಂಡು ನಾವು ಏನೇನು ಖಾರಕ್ಕೆ ತೊಗೊಂಡಿದ್ವೋ ಅದನ್ನ ಒಂದು ಬೌಲಲ್ಲಿ ಹಾಕ್ಬಿಟ್ಟು ಖಾರದ್ದೆಲ್ಲನೂ ನೀರು ಹಾಕಿ ಒಂದು 1/4 ಲೋಟ ನೀರು ಹಾಕ್ಬಿಟ್ಟು ಆಮೇಲೆ ನಾನು ಒಗ್ಗರಣೆಯಲ್ಲಿ ಹಾಕ್ಕೊಂಡೆ. ಅವಾಗ ಚೆನ್ನಾಗಿ ಹಿಡಿಯುತ್ತೆ. ಅದಾದಮೇಲೆ ಖಾರ ಚೆನ್ನಾಗಿ ಮಿಕ್ಸ್ ಆದಮೇಲೆ ಮೊಸರು ಒಂದು 4 ಸ್ಪೂನು ಬಿಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ. ಮೊಸರು ಚೆನ್ನಾಗಿ ಸ್ವಲ್ಪ ಬಾಯ್ಲ್ಡ್ ಆದಮೇಲೆ ನಾವು ಟೊಮೆಟೊ ಸಾಸು ಒಂದು 2 ಸ್ಪೂನ್ ಹಾಕ್ಕೊಂಡೆ. ಟೊಮೆಟೊ ಹಾಕಲ್ವಲ್ಲ ಅದರಿಂದ. ಸರಿ, ಅದು ಸ್ವಲ್ಪ ಎಲ್ಲ ಫ್ರೈ ಆದಮೇಲೆ ಬೇಬಿ ಪೊಟ್ಯಾಟೋಸ್ ಹಾಕ್ಕೊಂಡು ಸ್ವಲ್ಪ ಉಪ್ಪು ಮತ್ತು ಹಸಿಮೆಣ್ಸಿನ್ಕಾಯಿ ಒಂದು 4 ಹಾಕ್ಕೊಂಡು ಒಂದು 1/4 ಲೋಟ ನೀರು ಹಾಕ್ಕೋಬೋದು. ಕರಿಬೇವು ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಕುದಿ ಬರೋವರೆಗೂ ಚೆನ್ನಾಗಿ ಕುದಿಬೇಕು. ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಬೇಕು. ಆಮೇಲೆ ಒಂದು 10-15 ಗೋಡಂಬಿ ಪೌಡ್ರ್ ಮಾಡಿಬಿಟ್ಟು ನಾನು ಹಾಕ್ಕೊತಾ ಇದ್ದೀನಿ. ಇದು ಹಾಕ್ಕೊಂಡೋದು ತುಂಬ ಟೇಸ್ಟಿ ಇರುತ್ತೆ ಗ್ರೇವಿಗೆ. ನೀರು ನೋಡಿ ಹಾಕ್ಕೊಳ್ಳಿ. ನಾನು ಪೂರಿಗೆ ಗಟ್ಟಿಯಾಗಿ ಮಾಡ್ಕೊಂಡಿದ್ದೀನಿ. ಇದು ಫ್ರೆಂಡ್ಸ್ ತುಂಬ ಟೇಸ್ಟಿಯಾಗಿತ್ತು. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಪೂರಿ ಮಾಡಿ ಬೇಬಿ ಪೊಟ್ಯಾಟೊ ಗ್ರೇವಿ. ಥ್ಯಾಂಕ್ ಯು ಫ್ರೆಂಡ್ಸ್.